ಬಂದಿರುವಂತ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಶ್ರೀ ದೈವ ಕೊಡಮೈತಾಯ ಶ್ರೀ ವ್ಯಾಘ್ರ ಚಾಮುಂಡಿ ಶ್ರೀ ಬ್ರಹ್ಮಬೈದರ್ಕಳ ಕ್ಷೇತ್ರ ಹೊಸರಡ್ಕ ಮರೋಡಿ ಇದರ ಬ್ರಹ್ಮ ಕುಂಭಾಭಿಷೇಕದ ಸುಸಂದರ್ಭದಲ್ಲಿ ನಡೆದಿದ್ದೇವೆ. ಇದು ಏಪ್ರಿಲ್ 28ರಿಂದ ಮೇ 1ರವರೆಗೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ಇತಿಹಾಸದ ಪುಟಗಳಲ್ಲಿ ಸೇರಬೇಕು ಅನ್ನುವಂಥ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯವೂ ಕೂಡ ಹೌದು. ಅದಕ್ಕೆ ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಬೇಕಾಗುತ್ತೆ, ನಿಮ್ಮೆಲ್ಲರ ಸಹಕಾರ ಒಂದು ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಸುದ್ದಿಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ಇವತ್ತು ನಮ್ಮೊಂದಿಗೆ ಆಡಳಿತ ಸಮಿತಿ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಎಲ್ಲ ಮುಖ್ಯಸ್ಥರಿದ್ದಾರೆ. ಅವರನ್ನ ಪ್ರಮುಖವಾಗಿ ನಾನು ಸ್ವಾಗತ ಮಾಡ್ತೀನಿ. ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಮತ್ತು ಆಡಳಿತ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಹೇಮರಾಜ್ ಬೆಳ್ಳಿಬೀಡು ನಮ್ಮೊಂದಿಗಿದ್ದಾರೆ. ಅವರನ್ನ ಆತ್ಮೀಯವಾಗಿ ಪತ್ರಿಕೆಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಕ್ಷಿ ಶಿವರಾಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇದರೊಂದಿಗೆ ನಮ್ಮ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ MS ಪೂಜಾರಿ ಉಚ್ಚೂರು ಇವರನ್ನ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬ್ರಹ್ಮ ಕುಂಭಾಭಿಷೇಕದ ಸಮಿತಿಯ ಇನ್ನೋರ್ವ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶೀತಲ್ ಕುಮಾರ್ ಜೈನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಇದರೊಂದಿಗೆ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಜಯವರ್ಮ ಗುಂಡು ನಮ್ಮೊಂದಿಗಿದ್ದಾರೆ. ಕ್ಯಾರಬೆಟ್ಟು ಜೊತೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ನಾನು ಆಡಳಿತ ಸಮಿತಿಯ ಕಾರ್ಯದರ್ಶಿ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಸಮಿತಿಯ ಪ್ರಚಾರ ಸಮಿತಿ ಸಂಚಾಲಕ ಆದಿತ್ಯ. ಮಗದೊಮ್ಮೆ ನಮ್ಮ ಎಲ್ಲ ಪತ್ರಿಕಾ ಮಿತ್ರರನ್ನ, ಮಾಧ್ಯಮ ಮಿತ್ರರನ್ನ ಸುದ್ದಿಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ. ನಾವಿವತ್ತು ತುಳುನಾಡಿನ ಐತಿಹಾಸಿಕ ಶ್ರೀ ಹೊಸರಡ್ಕ ಬ್ರಹ್ಮ ಕುಂಭಾಭಿಷೇಕದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ಶ್ರೀ ದೈವ ಕೊಡೆಮಣಿತಾಯ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಮತ್ತು ಬ್ರಹ್ಮ ಬೈದರ್ಕಳ ಗರಡಿ ಇದರ ಜೀರ್ಣೋದ್ಧಾರಗೊಂಡು ಸರಿಸುಮಾರು 30 ವರ್ಷಗಳ ನಂತರ ಇಲ್ಲೊಂದು ಅಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನ ಮತ್ತೆ ಎದ್ದು ನಿಂತು ಅದು ಕುಂಭಾಭಿಷೇಕವನ್ನ ಕಾಣ್ತಾ ಇದೆ, ಬ್ರಹ್ಮ ಕುಂಭಾಭಿಷೇಕವನ್ನ ಕಾಣ್ತಾ ಇದೆ. ನಮ್ಮೆಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ತುಳುನಾಡು ಅಂತ ಹೇಳಿದ್ರೆ ಇದು ದೇವರ ನೆಲೆನಾಡು. ಪ್ರತಿ ಕಣಕಣದಲ್ಲೂ ದೇವರು, ದೈವ ಇದನ್ನ ಆರಾಧನೆ ಮಾಡಿಕೊಂಡು ಬಂದಿರುವಂತಹ ತುಳುವ ಜನರು. ಬೌದ್ಧ ಧರ್ಮ, ಜೈನ ಧರ್ಮ, ಶೈವರು, ವೈಷ್ಣವರು, ಶಾಕ್ತರು, ಇಲ್ಲಿಯ ಮೂಲ ನಿವಾಸಿಗಳು ಎಲ್ಲ ಆಚರಣೆಗಳನ್ನ, ಸಂಸ್ಕೃತಿ ಸಂಸ್ಕಾರವನ್ನ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಡೀ ತುಳುನಾಡನ್ನ 4 ರಾಜವಂಶಸ್ಥರು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಬಂಗಾರಸರು, ನಮ್ಮ ಬಂಗಾಡಿಯ ಬಂಗಾರಸರು, ಅಜಿಲ ಸೀಮೆಯ ಅರಸರುಗಳು, ಚೌಟರು, ಸಾವಂತರು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರೆ 3 ಬಳ್ಳಾಳರಿಗೆ ಇದರ ಉಸ್ತುವಾರಿಗಳನ್ನ ಕೊಡ್ತಾರೆ. ನಮ್ಮ ಪುತ್ತೂರು ಭಾಗದಲ್ಲಿ ಪಡುಮಲೆ ಬಳ್ಳಾಳರು, ಪಂಜದ ಬಳ್ಳಾಳರು, ಎನ್ಮೂರ್ನ ಬಳ್ಳಾಳರು, ಈ 3 ಜನ ಅವರಿಗೆ ಉಸ್ತುವಾರಿಯನ್ನ ಕೊಡ್ತಾರೆ. ಅಂತ ಒಂದು ಬಳ್ಳಾಳರ ಆಳ್ವಿಕೆಯ ಸಮಯದಲ್ಲಿ ಸಾಮಾನ್ಯರಾಗಿ ಹುಟ್ಟಿದಂತ 2 ಅವಳಿ ವೀರ ಪುರುಷರು ಅಧರ್ಮ ಮತ್ತು ಈ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ಮಾಡಿ ದೈವತ್ವಕ್ಕೆ ಏರಿದಂತ ದಂತಕಥೆಗಳನ್ನ, ಇತಿಹಾಸವನ್ನ ನಾವೆಲ್ಲ ನೋಡಿದ್ದೇವೆ. ಅಂತ ಕೋಟಿ ಚೆನ್ನಯರು ಯುವಕರಾಗಿದ್ದಾಗ ಇಡೀ ತುಳುನಾಡಿನಲ್ಲಿ ಸಂಚಾರವನ್ನ ಮಾಡಿ ಬೇರೆ ಬೇರೆ ಕಡೆ ಗರಡಿಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಗರಡಿಗಳಲ್ಲಿ ನಾವು ನಂಬುವಂತ 66 ಗರಡಿ, 33 ತಾವುಗಳಂತ ಏನ್ ಕರಿತೇವೆ, ಅಂತ 66 ಗರಡಿಗಳಲ್ಲಿ ಸೇರಿದಂಥದ್ದು ಈ ಹೊಸರಡ್ಕ ಗರಡಿ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಬೆಳ್ತಂಗಡಿಯಲ್ಲಿ 10-18 ಗರಡಿಗಳಿದ್ರು ಕೂಡ ಬಹಳ ಪ್ರಾಮುಖ್ಯವಾಗಿ, ಬಹಳ ವಿಜೃಂಭಣೆಯ ಕೋಟಿ ಚೆನ್ನಯರ ನೇಮ, ದೈವ ಕೊಡೆಮಣಿತಾಯದ ನೇಮ ನಡೀತಾ ಇರುವಂತ, ಇತಿಹಾಸ ಇರುವಂತ ಗರಡಿ ಅದು ಹೊಸರಡ್ಕ ಗರಡಿ. ಅಂತ ಒಂದು ಗರಡಿ 1974ರಲ್ಲಿ ಬ್ರಹ್ಮ ಕುಂಭಾಭಿಷೇಕವನ್ನ ಕಾಣ್ತು. ಬಹಳ ವಿಜೃಂಭಣೆ. ಈ ಸುತ್ತಮುತ್ತ ಮರೋಡಿ ಬಿಟ್ಟು ಮೂಡುಬಿದ್ರೆ, ಕಾರ್ಕಳ, ಬೆಳ್ತಂಗಡಿ, ಈ ಕಡೆ ಮಂಗಳೂರಿನಿಂದೆಲ್ಲ ಜನರು ಬಂದು ಇಲ್ಲಿ ಸೇರ್ತಾ ಇದ್ರು ಅನ್ನುವ ಇತಿಹಾಸ ನಮ್ಮ ಹಿರಿಯರುಗಳು ಹೇಳ್ತಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಪಿಲಿಚಾಮುಂಡಿ ಮತ್ತು
ದೈವ ಕೊಡಮಣಿತಾಯ ಮತ್ತು ಕೋಟಿ ಚೆನ್ನೈಯರು ನೆಲೆಯಾಗಿರುವಂತ ಜಾಗ. 97ರಲ್ಲಿ ಇಲ್ಲಿ ಇಲ್ಲಿಯ ಬ್ರಹ್ಮಬೈದರ್ಕಳ ಈ ನೇಮ ನಿಂತೋಗ್ತದೆ. ಆ ಕಾಲಘಟ್ಟದಲ್ಲೂ ಕೂಡ ಪಿಲಿಬಂಡಿ, ಇಲ್ಲಿಯ ಕೊಡಿಮರ ಎಲ್ಲವೂ ಇದ್ದಂತ ಒಂದು ಸುಸಜ್ಜಿತವಾದ ಗರಡಿಯ ಇದಾಗಿತ್ತು. ಇಂಥ ಒಂದು ಗರಡಿ ಕಾಲಗರ್ಭದಲ್ಲಿ ಅದು ದೇವರ ಯಾವ ಕೃಪೆಯನ್ನೋ ಗೊತ್ತಿಲ್ಲ, ಕಾಲಗರ್ಭದಲ್ಲಿ ಅದು ಕಳೆದೋದಂತ ಪರಿಸ್ಥಿತಿ ಆಯ್ತು. ಇದಾದ ನಂತರ ಈ ಊರಿನಲ್ಲಿ ಕೆಲವು ತೊಂದರೆಗಳು ಬಂದಾಗ ಇಲ್ಲಿ ಅಷ್ಟಮಂಗಳವನ್ನ ನಮ್ಮ ಹೇಮರಾಜರು ಬಹಳ ಪ್ರಮುಖವಾಗಿ ಇದರ ನೇತೃತ್ವವನ್ನ ವಹಿಸಿ ಊರಿಗೆ ಒಳ್ಳೇದ್ ಮಾಡ್ಬೇಕು, ಇಲ್ಲಿಯ ಜನರ ಏನು ದೈವಗಳ ಒಂದು ಕೋಪ ಅಂತೀವೋ, ಅದನ್ನ ಯಾವ ರೀತಿ ಹೇಳ್ತೀವೋ ಗೊತ್ತಿಲ್ಲ, ಅದನ್ನ ನಾವು ನಿವಾರಣೆ ಮಾಡಬೇಕು ಅಂತ ಎಲ್ಲ ಕೂಡುಕಟ್ಟು ಕುಟುಂಬದವ್ರನ್ನ ಸೇರಿಸಿ ಇಲ್ಲಿ 3 ಬಾರಿ ಅಷ್ಟಮಂಗಳವನ್ನ ಮಾಡ್ತಾರೆ. ಈ ಅಷ್ಟಮಂಗಳ ಮಾಡಿದಾಗ ಪ್ರಪ್ರಥಮವಾಗಿ ಇಲ್ಲಿ ಕಂಡು ಬಂದದ್ದು ಜಯರಾಜ ಬೆಟ್ಟದಲ್ಲಿ ಜೀರ್ಣೋದ್ಧಾರ ಆಗಬೇಕು. ಅದರ ನೇತೃತ್ವವನ್ನ ನಮ್ಮ ಹೇಮರಾಜರು, ನಮ್ಮ ಗುಣ್ಣೂರವರ ಇಡೀ ಕುಟುಂಬ, ಇಲ್ಲಿಯ ಎಲ್ಲ ಕೂಡುಕಟ್ಟು ಕುಟುಂಬ, ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳಾಗಿದ್ರು ಕೂಡ ಇಲ್ಲಿ ಈ ಗ್ರಾಮದಲ್ಲಿ ಇನ್ನೂ ಕೂಡು ಕುಟುಂಬದ ವ್ಯವಸ್ಥೆ ಇದೆ. 300ಕ್ಕೂ ಹೆಚ್ಚು ಕೂಡು ಕುಟುಂಬಗಳು ಇಲ್ಲಿ ಸಕ್ರಿಯವಾಗಿ ದೇವಸ್ಥಾನಕ್ಕೆ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದು ಬಹಳ ಒಂದು ಹೆಮ್ಮೆಯ ವಿಚಾರ. ಇದಾದ ನಂತರ ದೇವರಾಜ ಬೆಟ್ಟ ಅದ ಜೀರ್ಣೋದ್ಧಾರ ಆಯಿತು. ಅಲ್ಲಿ ನೇಮ ಆದ ನಂತರ ಇಲ್ಲಿ ಪಿಲಿಚಾಮುಂಡಿಯನ್ನ ನಂಬಬೇಕು ಅನ್ನುವ ಒಂದು ಸಂಕಲ್ಪ, ದೈವ ಸಂಕಲ್ಪ ಆಗುತ್ತೆ. ಅದಾದ ನಂತರ ಇಲ್ಲಿ ಪಿಲಿಚಾಮುಂಡಿಯನ್ನ ನಂಬ್ತಾರೆ. ಯಾರ ಪೂರ್ವಜರ ಪುಣ್ಯ ಗೊತ್ತಿಲ್ಲ, ಈ ಮಹನೀಯರ ಕೈಯಲ್ಲಿ ಈ ಒಂದು ವ್ಯವಸ್ಥೆ ಜೀರ್ಣೋದ್ಧಾರ ಆಗಿ ಇವತ್ತು ಎದ್ದು ನಿಂತಿದೆ. ಡಿಸೆಂಬರ್ ತಿಂಗಳಿಗೂ ನೀವು ಇಲ್ಲಿ ಬಂದಿದ್ರೆ ಇದು ಆಗುತ್ತೋ ಬಿಡುತ್ತೋ ಅನ್ನೋ ಪರಿಸ್ಥಿತಿ ಇತ್ತು. ದೇವರ ಕೃಪೆ, ದೈವದ ಆಶೀರ್ವಾದದಿಂದ ಕೇವಲ 3-4 ತಿಂಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ಏನ್ ನೋಡ್ತಾ ಇದ್ದೀರಾ ಇದೆಲ್ಲವೂ ನಿಂತು ಇವತ್ತು ಬ್ರಹ್ಮ ಕುಂಭಾಭಿಷೇಕಕ್ಕೆ ತಯಾರಾಗಿದೆ. ಬಹುಶಃ ಆ ಗತಕಾಲದ ವೈಭವವನ್ನ ಮತ್ತೆ ಇಲ್ಲಿ ಮರುಕಳಿಸ್ಬೇಕು. ಇಲ್ಲಿ ಮಾತ್ರ ಜಾಗ ಇರಲಿಲ್ಲ. ಹೇಮರಾಜರವರು ಅವರ ಜಾಗದಲ್ಲಿ ಸರಿಸುಮಾರು 12 ಎಕರೆಗಿಂತ ದೊಡ್ಡ ಜಾಗವನ್ನ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಸಂತೆಯ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆಗೆ ಕೊಟ್ಟು ಇಲ್ಲಿ ಇವತ್ತೆಲ್ಲ ವಿಜೃಂಭಣೆಯ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತಿದೆ. ಇಲ್ಲಿ ಯಾವ ಕಟ್ಟಡ ಕೂಡ ಇರಲಿಲ್ಲ, ಇದೆಲ್ಲ ತಾತ್ಕಾಲಿಕ ಕಟ್ಟಡಗಳನ್ನ ಮಾಡಿ ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಗರಡಿಗಳು ಕೆಲವು ಬೆರಳೆಣಿಕೆಯಷ್ಟಿರುವಂತಹ ದೊಡ್ಡ ಗರಡಿಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ವಾಸ್ತು ವಿನ್ಯಾಸವನ್ನ ಹೊಂದಿರುವಂತಹ ಗರಡಿ. ಈ ಗರಡಿಗೆ ಇವತ್ತು ಬ್ರಹ್ಮ ಕುಂಭಾಭಿಷೇಕ ನಡೀಲಿಕ್ಕಿದೆ. ಇಲ್ಲಿ 4 ದಿನಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ 28ನೇ ತಾರೀಕು ಮಂಗಳವಾರ ಹಸಿರು ಹೊರೆಕಾಣಿಕೆ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಇಲ್ಲಿಗೆ ಬರ್ಲಿಕ್ಕಿದೆ. ಸರಿಸುಮಾರು 1,000 ಭಜಕರು, 1,000 ಭಜನೆ ಮಾಡುವ ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾರೆ. ಧರ್ಮಸ್ಥಳದ ಯೋಜನೆ ಮತ್ತು ಭಜನಾ ಪರಿಷತ್ನ ಎಲ್ಲ ಮಕ್ಕಳು ಬೇರೆ ಬೇರೆ ವಲಯಗಳಿಂದ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ. ಸರಿಸುಮಾರು 30ಕ್ಕೂ ಹೆಚ್ಚು ಹೊರೆಕಾಣಿಕೆಯ ಗಾಡಿಗಳು ಈಗಾಗಲೇ ಬರ್ತೇವೆ ಅಂತ ಹೇಳಿದರೆ. ಕಲಾ ತಂಡಗಳು ಬಂದು ನಟರಾಜರವರ ನೇತೃತ್ವದಲ್ಲಿ ಈ ಒಂದು ಹೊರೆಕಾಣಿಕೆ, ಅದರ ಕಲಾ ತಂಡ, ಈ ಎಲ್ಲ ವ್ಯವಸ್ಥೆಯನ್ನ ಅವರು ನೇತೃತ್ವ ವಹಿಸಿದ್ದಾರೆ. ಇದು ಒಂದಷ್ಟು ಯುವಕರು, ಹಿರಿಯರು ಎಲ್ಲರೂ ಸೇರಿ ಮಾಡುತ್ತಿರುವಂತಹ ವ್ಯವಸ್ಥೆ. ಅದರೊಂದಿಗೆ ಇಲ್ಲಿ ಕುಣಿತ ಭಜನೆಯ ಒಂದು ಭಜನಾ ಕಮ್ಮಟವನ್ನ ಕೂಡ 1,000 ಭಜಕರು ಬಂದು ಕುಣಿತ ಭಜನೆಯ ಭಜನಾ ಕಮ್ಮಟವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಅದಾದ್ಮೇಲೆ ರಾತ್ರಿ 10 ಗಂಟೆಗೆ ಆಂಟಿ ಅಂಕಲ್ ಅಂತ ಒಂದು ವಿಶಿಷ್ಟವಾದ ಹಾಸ್ಯಮಯ ಸಾಮಾಜಿಕ ಸಂದೇಶವುಳ್ಳ ನಾಟಕ ಕೂಡ ಅವತ್ತು ನೆರವೇರಲಿಕ್ಕಿದೆ. 29ನೇ ತಾರೀಕು ಅವತ್ತು ಕೂಡ ಭಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. 7:15ಗೆ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರಮುಖ ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರು, ಸಮಾಜ ಸೇವೆಯಲ್ಲಿ ತೊಡಗಿದಂಥವ್ರು, ಇಲ್ಲಿ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನ ಕೊಟ್ಟಂತವ್ರು ಎಲ್ಲರೂ ಕೂಡ ಈ ಒಂದು 29ನೇ ತಾರೀಕಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 10 ಗಂಟೆಗೆ ತುಳುನಾಡಿನ ಬಹಳ ವಿಶಿಷ್ಟವಾದಂತ ಒಂದು ಜೋಡು ಜೀಟಿಕೆ ನಾಟಕ ಇದು ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ಬಹಳ ಜನರು ಬರುವಂತ ನಿರೀಕ್ಷೆ ಇದೆ. 30ನೇ ತಾರೀಕು ಗುರುವಾರ ಪ್ರಪ್ರಥಮವಾಗಿ ದೈವದ ಎಲ್ಲ ಕೈಂಕರ್ಯಗಳು ಪ್ರಾರಂಭವಾಗುತ್ತೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ನಂತರ ದೈವದ ನೇಮೋತ್ಸವ, ರಾಜನ್ ದೈವ ಕೊಡಮಣಿತಾಯ ಮತ್ತು ವ್ಯಾಘ್ರ ಚಾಮುಂಡಿಯ ನೇಮೋತ್ಸವ ಕೂಡ 7:30 ಮತ್ತು 10 ಗಂಟೆಗೆ ಪ್ರಾರಂಭವಾಗುತ್ತೆ. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೋಹನ್ ಆಳ್ವಾರ್ ಅವರು ದೀಪ ಪ್ರಜ್ವಲನೆಯನ್ನ ಮಾಡ್ತಾರೆ. ಪ್ರತಾಪ್ ಸಿಂಹ ನಾಯಕರು, ನಮ್ಮ ನಳಿನ್ ಕಟೀಲ್ ರವರು, ಇಲ್ಲಿಯ ಎಲ್ಲ ಪ್ರಮುಖರು, ಅಭಯ್ ಚಂದ್ರ ಜೈನ್ ರವರು, ಡಾಕ್ಟರ್ ಸದಾನಂದ ಪೂಜಾರಿ ಅವರು ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. 30ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಬ್ರಹ್ಮ ಕುಂಭಾಭಿಷೇಕ ನೆರವೇರಲಿಕ್ಕಿದೆ. ಈಗಾಗಲೇ ಕಳಶಗಳ
ಎಲ್ಲ ಕಳಶಗಳನ್ನ ಈಗಾಗಲೇ ಮಾರಾಟವಾಗಿದೆ. ಇನ್ನು ಹೆಚ್ಚು ಕಳಶಗಳ ಬೇಡಿಕೆ ಇದೆ. ಕಳಶದ ಮಂಟಪದ ವ್ಯವಸ್ಥೆ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ಅವತ್ತು ಬಹಳ ಪ್ರಮುಖವಾದ ದಿನ, ಬ್ರಹ್ಮ ಕುಂಭಾಭಿಷೇಕ ಅವತ್ತು ನೆರವೇರುತ್ತೆ. 1ನೇ ತಾರೀಕು 7ವರೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಆಳ್ವಾಸ್ ವಿರಾಸತ್ ರವರ ಸಿಂಧೂರ ಸಂಗ್ರಮ ಎನ್ನುವಂತ ವಿಶೇಷವಾದ ಯಕ್ಷಗಾನ ಕಲಾ ಪ್ರದರ್ಶನ ಕೂಡ ಅವತ್ತು ನಡೀಲಿಕ್ಕಿದೆ. ರಾತ್ರಿ 10 ಗಂಟೆಗೆ ನಾವೆಲ್ಲರೂ ಇಷ್ಟು ವರ್ಷದಿಂದ ಕಾಯ್ತಿದ್ದಂತ, ಈ ಊರಿನವರು ಇಷ್ಟು ವರ್ಷದಿಂದ ಕಾಯ್ತಿದ್ದಂತ ಬ್ರಹ್ಮ ಬೈದರ್ಕಳ ನೇಮೋತ್ಸವ ರಾತ್ರಿ 10 ಗಂಟೆಗೆ ನೆರವೇರ್ಲಿಕ್ಕಿದೆ. ರಾತ್ರಿ 1 ಗಂಟೆಗೆ ಮಾಯಂದಾಲ್ ನೇಮೋತ್ಸವ ಕೂಡ ನೆರವೇರ್ಲಿಕ್ಕಿದೆ. ಈ ರೀತಿ ಈ ಒಂದು ಕಾರ್ಯಕ್ರಮಗಳ ವಿವರಣೆಯನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಇದಕ್ಕೆ ಊಟದ ವ್ಯವಸ್ಥೆಗೆ ನಮ್ಮ ಈ ಇಷ್ಟು ದಿನಗಳ ಕಾರ್ಯಕ್ರಮದಲ್ಲಿ ಸರಿಸುಮಾರು 25,000 ಜನ ಬರುವಂತ ನಿರೀಕ್ಷೆ ಇದೆ. ಅಷ್ಟು ಜನರಿಗೆ ಬೇಕಾದಂತ ಪಾರ್ಕಿಂಗ್ ವ್ಯವಸ್ಥೆ, ಅಷ್ಟು ಜನರಿಗೆ ಬೇಕಾದಂತ ಊಟದ ವ್ಯವಸ್ಥೆ, ಅಡಿಗೆ ವ್ಯವಸ್ಥೆ ಎಲ್ಲವನ್ನು ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಅದಲ್ಲದೆ ಇದು ಒಂದು ವಿಶೇಷವಾದ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕೆ ಒಂದು ವಿಶೇಷವಾದ ಸಭಾಂಗಣವನ್ನ ಕೂಡ ನಿರ್ಮಾಣ ಮಾಡ್ತಿದ್ದೇವೆ. ಬೇರೆ ಬೇರೆ ರೀತಿಯ ಎಲ್ಲ ಕೆಲಸಗಳು ಅಂತಿಮ ಹಂತದಲ್ಲಿದೆ. ಇನ್ನು ಎಲ್ಲವೂ ತಯಾರಾಗಿ 28ನೇ ತಾರೀಕಿಂದ ವಿಜೃಂಭಣೆಯ ಬ್ರಹ್ಮಕುಂಭಾಭಿಷೇಕ ಇಲ್ಲಿ ನೆರವೇರುತ್ತೆ. ಈ ಗೋಷ್ಠಿಗೆ ಆಡಳಿತ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತ ಶ್ರೀಯುತ ರಾಜೇಂದ್ರ ಬಳ್ಳಾಳ್ ಅವರು ನಮ್ಮೊಂದಿಗೆ ಸೇರ್ಕೊಂಡು ಇವರನ್ನು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆ ಆಡಳಿತ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂತಹ ಸುದರ್ಶನ್ ಜೈನ್ ಪಾಂಡಿಬಿಟ್ಟು ಇವರನ್ನು ಕೂಡ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಒಂದು ಮರೋಡಿ ಗ್ರಾಮದಲ್ಲಿ ಈ ಒಂದು ದೈವ ಮತ್ತು ಗರಡಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ಊರವರು ಎಲ್ಲ ನಿಶ್ಚಯ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪರವೂರ ಮಾನ್ಯರ ಸಹಕಾರದಿಂದ ಇಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ. ಇದು ಊರಿನವರ ಮಾತ್ರ ಸಹಕಾರ ಅಲ್ಲ, ಪರವೂರಿನವರ ಸಹಕಾರ ಸಹ ನಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಹನಿ ಕೂಡಿ ಹಳ್ಳ, ಅಂದರೆ ಎಲ್ಲರೂ ಸೇರಿದರೆ ಮಾತ್ರ ಆಗ್ತದೆ. ನನ್ನಿಂದ ಆಯಿತು ನಾನು ಎಲ್ಲ ಮಾಡಿದಂಥ ಒಂದು ಇದರಲ್ಲಿ ಅದು ಮಾಡಲಿಕ್ಕೇ ಸಾಧ್ಯ ಇಲ್ಲ. ಅಂತಹ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಪೂರಕವಾಗಿ ನಮಗೆ ಶ್ರೀಯುತ ರಕ್ಷಿತ್ ಶಿವರಾಮ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿ. ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಕುಂಭಾಭಿಷೇಕ ಅದರ ಸದಸ್ಯರೆಲ್ಲ ಸೇರಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ನಿರ್ವಿಘ್ನವಾಗಿ ಮಾಡಬೇಕಾದ್ರೆ ಆ ಒಂದು ದೇವರ ದಯ ಬೇಕು. ದೇವಗಳ ಮತ್ತು ಗರಡಿಯ ಅವರ ಇದನ್ನು ಬ್ರಹ್ಮ ಬೈದರ ಗರಡಿಯ ಇವರಿಂದ ಸಾಧ್ಯತೆ ಇದೆ. ಅದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೀವೆಲ್ಲ ನಮ್ಮ ಆಹ್ವಾನವನ್ನು ಮನ್ನಿಸಿ ತಾವು ಬಂದಿದ್ದೀರಿ ಇಲ್ಲಿ. ಇದಕ್ಕೊಂದು ಒಳ್ಳೆಯ ಪ್ರಚಾರ, ಈಗ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಚಾರ ಬಹಳ ಮುಖ್ಯ. ಪ್ರಚಾರ ಇಲ್ಲದಿದ್ದರೆ ಯಾವುದು ಪ್ರಯೋಜನ ಇಲ್ಲ. ನಾವು ಎಣಿಸಿದ ಹಾಗೆ ನಾವೇನಾಗ್ತದೆ ಕೂಪ ಮಂಡುಕದಾಗಿದ್ದರೆ ಅದು ಆಗೋದಿಲ್ಲ. ಅದಕ್ಕೆ ಅದು ಹೊರಗೆ ಬಂದಾಗ ಮಾತ್ರ ನಾವು ಆ ಒಂದು ನಾವು ಮೊನ್ನೆಯಿಂದ ಏನಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಒತ್ತು ಕೊಡುವವರು ನೀವು. ಆ ಒತ್ತು ಕೊಟ್ಟಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರೂ ಆಡಳಿತ ಮಂಡಳಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಬ್ರಹ್ಮ ಕುಂಭಾಭಿಷೇಕದ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯವು ಶೀಘ್ರವಾಗಿ ಇನ್ನು ಇರುವುದು ಒಂದು 7 ದಿವಸ ಮಾತ್ರ. ಅದರಲ್ಲಿ ನಾವು ಅದನ್ನು ಖಂಡಿತ ಮಾಡ್ತೇವೆ. ಊರಿನ ಪದ್ಮಪ್ರಸಾದ್ ಅಜಿಲ್ರು ನಮ್ಮ ಇದರ ಸಮಿತಿಯ ಗೌರವ ಅಧ್ಯಕ್ಷರು. ಯಾಕೆಂದರೆ ಈ ಅಜಿಲ ಸೀಮೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಬೇಕಾದ್ರೂ ಅವರು ಅದಕ್ಕೆ ಗೌರವ ಅಧ್ಯಕ್ಷರು. ಸಾಧಾರಣ 31 ಇದು ಸೀಮೆ ಸೇರಿಕೊಂಡು ಅದಕ್ಕೆ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರು ಇದರ ಗೌರವ ಅಧ್ಯಕ್ಷರಾಗಿ ನಮಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ. ಈವಾಗಲೇ ನಾವು ನಮ್ಮ ಪ್ರಥಮವಾಗಿ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಅರಮನೆಯಲ್ಲಿ ಪದ್ಮಪ್ರಸಾದ್ ಅಜಿಲವರಿಂದ ಬಿಡುಗಡೆ ಮಾಡಿದ್ದೇವೆ. ಯಾಕೆಂದರೆ ಅವರಿಗೆ ಕೊಡುವಂಥ ಮರ್ಯಾದೆಯನ್ನು ನಾವು ಕೊಡಲೇಬೇಕಾಗ್ತದೆ. ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾಳ್ದು ಅದರ ಮೊದಲು ಒಮ್ಮೆ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಾಳ್ದು ನಮ್ಮ ಹೊರೆ ಕಾಣಿಕೆಯ ಇದನ್ನು ಅವರೇ ಚಾಲನೆ ಕೊಡಲಿಕ್ಕಿದ್ದಾರೆ. ಮತ್ತು ಆ ದಿವಸದ ಕಾರ್ಯಕ್ರಮದಲ್ಲಿ ಸ್ಥಳೀಯ MLA ಅಂದರೆ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜರವರು ದೀಪ ಪ್ರಜ್ವಲನೆ ಮಾಡಿ ಮೊದಲನೇ ದಿವಸದ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಆ ದಿವಸ ಬಂದಂಥ ಎಲ್ರಿಗೂ
ಹಾಗೂ ಆ ದಿವಸವೇ ಏನೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವರನ್ನು ಸಹ ಗುರುತಿಸುವಂಥ ಕೆಲಸವನ್ನು ನಾವು ಅದನ್ನು ಸ್ಪ್ಲಿಟ್ ಮಾಡಿ ಎಂದೇ ದಿವಸ ಮಾಡುವುದಿಲ್ಲ, ಬೇರೆ ಬೇರೆ ದಿವಸ ಅದನ್ನು ಅವಕಾಶ ಕೊಟ್ಟು ಅವರಿಗೆ ಬರ ಹೇಳಿ ನಾವು ಆ ಒಂದು ಕಾರ್ಯಕ್ರಮವನ್ನು ಸಹ ಮಾಡಲಿಕ್ಕಿದ್ದೇವೆ. ಯಾಕೆಂದರೆ ಎಲ್ಲರೂ ಸೇರಿದರೆ ಮಾತ್ರ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯತೆ ಇದ್ದು, ಆ ರೀತಿ ಯಾರಿಗೂ ನೋವಾಗದ ರೀತಿಯಲ್ಲಿ ಮಾಡಬೇಕು ಎಂದು ನಮ್ಮ ಅಭಿಲಾಷೆ. ಅದಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ, ಬ್ರಹ್ಮಕುಂಭಾಭಿಷೇಕ ಸಮಿತಿಯವರು ಎಲ್ಲ ಅಹೋರಾತ್ರಿ ದುಡಿತಾ ಇದ್ದಾರೆ. ಅವರ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತೆ ಎಂಬುದು ನಮ್ಮೆಲ್ಲರ ಆಶಾಭಾವನೆ. ಅದಕ್ಕೆ ಪೂರಕವಾಗಿ ದೈವಗಳು ಸ್ಪಂದಿಸುತ್ತಾರೆ ಎಂಬುದು ನಮ್ಮೆಲ್ಲರ ಒಂದು ಭರವಸೆ. ಅದಕ್ಕಾಗಿ ಇನ್ನೊಮ್ಮೆ ತಮ್ಮೆಲ್ಲರನ್ನು, ಈ ಪತ್ರಿಕೋದ್ಯಮದ ಎಲ್ಲ ಮಿತ್ರರನ್ನು ನಾನು ನಮ್ಮ ಒಂದು ಸಮಿತಿಯ ಪರವಾಗಿ ಇನ್ನೊಮ್ಮೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪೂರಕವಾಗಿ ನಿಮ್ಮನ್ನು ಸ್ಪಂದಿಸಲಿಕ್ಕೆ ನಾನು ಅನುವು ಮಾಡಿಕೊಟ್ಟಿರುವುದಕ್ಕೆ ನನಗೆ ಅನಂತ ಧನ್ಯವಾದಗಳು. ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ವಂದನೆಗಳು. ಆಡಳಿತ ಸಮಿತಿಯ ಪರವಾಗಿ, ಬ್ರಹ್ಮಕುಂಭಾಭಿಷೇಕ ಸಮಿತಿಯ ಪರವಾಗಿ. ಇದು ಸುಮಾರು 1997ರಲ್ಲಿ ಅಲ್ಲಿವರೆಗೆ ಇಲ್ಲಿ ನೇಮೋತ್ಸವ ನಡೀತಾ ಇತ್ತು. 1997ರಲ್ಲಿ ಏನೋ ಒಂದು ಘಟನಾವಳಿಗಳು ಇಲ್ಲಿ ನಡೆದು ಅದು ನಿಂತು ಹೋಯಿತು. ಆನಂತರ ಈಗಂದರೆ ಸುಮಾರು 28 ವರ್ಷ. 97ರಲ್ಲಿ ನಡೆದಿದೆ. 1997 ಮಾರ್ಚ್ 25ಕ್ಕೆ ಇಲ್ಲಿ ನೇಮೋತ್ಸವ ನಡೆದಿದೆ, ಮತ್ತೆ ನಡೆಯಲಿಲ್ಲ. ಇದನ್ನು ಊರಿಗೆ ತುಂಬ ತೊಂದರೆ ಬರಲಿಕ್ಕೆ ಪ್ರಾರಂಭ ಆಯಿತು. ಆನಂತರ ನಾವೊಮ್ಮೆ 2014ರಲ್ಲಿ, 2017ರಲ್ಲಿ, 2018ರಲ್ಲಿ 3 ಸರಿ ಇಲ್ಲಿ ಪ್ರಶ್ನಾಚಿಂತನೆ, ಅಷ್ಟಮಂಗಲ ಎಲ್ಲ ಪ್ರಶ್ನಾಚಿಂತನೆ ಮಾಡಿದರು. ಆಗ ದೈವಜ್ಞರು ಹೇಳಿದರು, ಇಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು ಇಲ್ಲಿ ಈಗ ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ದೈವ ಸಂಬಂಧಪಟ್ಟಂಥ ಇದುಂಟು, ಇದೇ ಪೂರ್ವ ದಿಕ್ಕಿನಲ್ಲಿ ಉಂಟು ಅಂತ ಬೆರಳು ತೋರಿಸಿ ಹೇಳಿದೆ. ನಮಗೆ ಅಷ್ಟರಿಗೆ ಗೋಚರ ಇರಲಿಲ್ಲ. ಅದು ನೋಡುವಾಗ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಲಿಕ್ಕೆ ದಾರಿ ಇಲ್ಲ ಅಂಥ ಸ್ಥಿತಿಯಲ್ಲಿ ಇರುವಂಥ ಜಾಗದಲ್ಲಿ ಅದನ್ನು ನೀವು ಮಾಡಿ ಮತ್ತೆ ಇಲ್ಲಿ ಇದನ್ನು ಪ್ರಾರಂಭ ಮಾಡಿದೆ. ಅದು ಸರಿಯಾಯಿತು, ಅದಾಯಿತು. ಇಲ್ಲಿ ಬಂದು ಈಗ 1922ರಲ್ಲಿ ಫೆಬ್ರವರಿಲಿ ಅಲ್ಲಿ ಬ್ರಹ್ಮಕುಂಭಾಭಿಷೇಕ ಆಯಿತು, ವಿಜೃಂಭಣೆ ನಡೀತು. ಅನಂತರ 1-2 ವರ್ಷ ಬಿಟ್ಟೆವು. ಜನರ ಹತ್ರ ಒಮ್ಮೆ ಹಣ ಬೇಕಲ್ಲ, ಅದಕ್ಕಾಗಿ ಮತ್ತೆ ಪುನಃ ಈಗ ಜೂನ್ 2023 ಜೂನ್ರಲ್ಲಿ ಇಲ್ಲಿ ಇದಕ್ಕೆ ನಾವು ಶಿಲಾನ್ಯಾಸ ಮಾಡಿದೆವು. ತುಂಬ ಗಣ್ಯರು ಬಂದಿದ್ದರು, ಆಯಿತು. ಆನಂತರ ಸ್ವಲ್ಪ ಹಣದ ಇದರಿಂದಾಗಿ ಸ್ವಲ್ಪ ತಡವಾಯಿತು. ಪುನಃ ಈಗ ಒಂದು ಡಿಸೆಂಬರಲ್ಲಿ ಅಸ್ಸಾಂಡರೊಂದು ನಮಗೆ ದಿನ ಹೇಳಿದ್ದು, ಇದೀಗ ಮಾಡಲೇಬೇಕು, ಇಲ್ಲದಿದ್ದರೆ ಪುನಃ ನಿಮಗೆ 1 ವರ್ಷ ಇಲ್ಲ ಅಂತ. ಅದಕ್ಕೆ ಏಪ್ರಿಲ್ 28ರಿಂದ ಮೇ 1ರವರೆಗೆ ಅಂತ ದಿನ ಕೊಟ್ಟರು. ಅದು ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು ಈಗ. ಅದಕ್ಕೆ ಇದಕ್ಕೆ ತುಂಬ ಪ್ರೇರಣೆ ಕೊಟ್ಟದಂದರೆ ನಮಗೆ ಪ್ರಥಮದಿಂದ ಇದ್ದದ್ದು ಹುಚ್ಚೂರು ನಾರಾಯಣ ಪೂಜಾರಿ ಅವರು ಅಂತ. ಅಲ್ಲಿ ತುಂಬ ಇಲ್ಲಿ ಹೋರಾಟದ. ಆ ನಂತರ ಅವರ ಅಣ್ಣ ಇಸ್ರೇಲ್ ಫಾರಿನಲ್ಲಿದ್ದರು, ಅವರು ಬಂದರು, ಅವರು ನಮಗೆ ಸಾಕು ಎಲ್ಲರೂ ಕೊಟ್ಟರು. ಆದರೆ ಇವರು ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಟ್ಟರು. ಅದಲ್ಲದೆ ಊರಿನ ಎಲ್ಲ ಜನರು ಬಡಬಗ್ಗರು ಸಮೇತ ಬಂದು ಈಗಲೂ ರಾತ್ರಿ ಕಡಿಮೆ ಅಂದರೆ ಒಂದು 50 ಜನ ಇರ್ತಾರೆ. ನಿನ್ನೆ ಮಳೆ ಇತ್ತು, ಒಂದು 48 ಜನ ಇಲ್ಲಿ ತಿಂಡಿಗೆಲ್ಲ ನಾವು ರೆಡಿ ಆಗಿ ಹೋದರು. ತುಂಬ ಇದೆಲ್ಲ ಹೆಚ್ಚಿನದ್ದು ನಾವು ಶ್ರಮದಾನಲ್ಲಿ ಮಾಡಿದ್ದೇವೆ. ಸಾಧಾರಣ ಈಗ ಒಂದು 2600 ಸ್ಕ್ವೇರ್ ಇದು CFT ಮರ ಇದಕ್ಕೆ ನಮಗೆ ಖರ್ಚಾಯಿತು. ಪುನಃ ಒಂದು 1000 CFTಗಿಂತಲೂ ಜಾಸ್ತಿ ಹೆಬ್ಬಲಸಿನ ಮರ ಹೋಯಿತು. ತುಂಬ ಅಂದರೆ ಖರ್ಚಿದ್ದು. ಹೆಚ್ಚಿನವರು ನಮಗೆ ದಾನ ಕೊಟ್ಟರು ಮರವೆಲ್ಲ ಮಾಡಿ ಅಂತ. ನಾವು ಹಣಕ್ಕೆ ಪರ್ಚೇಸ್ ಮಾಡಿದ್ದು ಸ್ವಲ್ಪ ಕಡಿಮೆ ಮಾಡಿದ್ದೇವೆ, ಇಲ್ಲ ಅಂತ ಇಲ್ಲ. ಆದರೆ ತುಂಬ ಜನ ನಮಗೆ ಅವರ ಜಾಗದಲ್ಲಿದ್ದಂಥ ಮರವನ್ನೆಲ್ಲ ಕೊಟ್ಟರು. ಆದ್ದರಿಂದ ಇಲ್ಲಿ ಇಷ್ಟು ನಡೆಯಿತು. ಈಗಲೂ ಜನರು ಭಾರಿ ಉತ್ಸಾಹದಲ್ಲಿದ್ದಾರೆ. ಊರಿಗೆ ತೊಂದರೆ ಇತ್ತು, ಈಗ ಅದೆಲ್ಲ ತುಂಬ ನಿವಾರಣೆ ಆಗ್ತಾ ಬಂತು. ಈಗ ತುಂಬ ಪ್ರಚಾರ ಉಂಟು. ಈಗ 4000 ಪತ್ರಿಕೆ ಹಂಚಿ ಆಯಿತು, ಕಡಿಮೆ ಆಯಿತು. ಈಗ ಪುನಃ ಇವತ್ತು 1,500 ಇನ್ನೂ ಬಂತು. ಈಗ ಊರಿದ್ದಾಗಿ ಈಗ ಪರ ಊರಿಗೆಲ್ಲ ಕೊಡ್ತಾ ಇದ್ದೇವೆ. ಹೆಚ್ಚಾಗಿ ಮನೆಗೆಲ್ಲ ಭೇಟಿ ಕೊಟ್ಟು ಇದಾಗ್ತಾ ಉಂಟು. ಅದಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಚಾರವನ್ನು ನೀವು ಪತ್ರಕರ್ತರು ಕೊಟ್ಟರೆ ಇಲ್ಲಿಯ ಕ್ಷೇತ್ರದ ವೈಭವ. ಮೊದಲು ಮೂಡುಬಿದ್ರಿಯಿಂದ ಎಲ್ಲ ಬರ್ತಾಯಿದ್ರು, ಬೆಳ್ತಂಗಡಿಯಿಂದ ಬರ್ತಾಯಿದ್ರು ಇಲ್ಲಿ ಅದೇ ನೇಮೋತ್ಸವಕ್ಕೆಲ್ಲ. ಅದೇ ಈಗ ವಿಜೃಂಭಣೆ ವೈಭವ ಇನ್ನೂ ಮುಂದುವರಿಬೇಕಂತ ಒಂದು ಆಸೆ ಉಂಟು. ಇಲ್ಲಿ ಕಾರ್ಣಿಕನೂ ಅಷ್ಟೇ ಉಂಟು, ದೈವ ಕೊಡಮೆಂಟಾಯ ವ್ಯಾಘ್ರ ಚಾಮುಂಡಿ ಬ್ರಹ್ಮಬೈದರ್ಗಳು ಇದರಿಂದಾಗಿ. ಹಾಗಾಗಿ ಇದನ್ನು ನೀವು ತುಂಬ ಪ್ರಚಾರ ಕೊಟ್ಟು ನಮಗೆ ಈ ಕ್ಷೇತ್ರವನ್ನು ಇನ್ನಷ್ಟು ಬೆಳಗಿಸಲಿಕ್ಕೆ ನಿಮ್ಮ ಸಹಾಯ ಬೇಕಂತ ನಿಮ್ಮಲ್ಲಿ ಕೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಕ್ಷೇತ್ರದ ಸಾನ್ನಿಧ್ಯದ ದೇವರನ್ನು ನೆನೆಸ್ತಾ, ಹಾಗೆ
ಬಂದಿರತಕ್ಕಂಥ ಪತ್ರಿಕಾ ಮಿತ್ರರನ್ನು ವಂದಿಸ್ತಾ ಇವತ್ತು ನಾವು ಈ ಒಂದು ಪತ್ರಿಕಾ ಮಾಧ್ಯಮದ ಒಂದು ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಿಮ್ಮನ್ನೆಲ್ಲ ಬರಲಿಕ್ಕೆ ಮಾಡಿ ಹಮ್ಮಿಕೊಂಡಿದ್ದೇವೆ. ಮುಖ್ಯ ವಿಚಾರ ಏನಂತಂದರೆ, ನಾವಿಲ್ಲಿ ಸ್ಥಳ ಸಾನ್ನಿಧ್ಯದಲ್ಲಿ ಶ್ರೀ ದೈವ ಕೊಡಮಣಿತಾಯ, ಪಿಡಿಚಾಮಂಡಿ, ಬ್ರಹ್ಮ ಬೈದರ್ಕಳ ಹಾಗೆ ಮಹಾಮಾಯಿ ಅಂತೇಳಿ ಇಲ್ಲೊಂದು ಕಟ್ಟ ಮಾಡ್ತಾ ಇದ್ದೇವೆ. ಅದು ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಎಲ್ಲ ಕುಡುಕಟ್ಟಿನವರು ಸೇರಿಕೊಂಡು ಅದು ಇಲ್ಲಿ ಅಜೀರ್ಣಾವಸ್ಥೆಯಲ್ಲಿತ್ತು, ಅದನ್ನು ಕೂಡ ಮಾಡಬೇಕನ್ನುವಂಥದ್ದು ಪ್ರಶ್ನಾ ಚಿಂತನೆಯಲ್ಲಿ ಬಂದಿತ್ತು. ಅದನ್ನು ಈ ಸಲನೇ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಜಯಣ್ಣವರು ಹೇಳಿದ ಹಾಗೆ ಪ್ರಶ್ನಾ ಚಿಂತನೆ 2-3 ಸಲ ಮಾಡಿತ್ತು ಇಲ್ಲಿ ಕ್ಷೇತ್ರದಲ್ಲಿ. ಆಮೇಲೆ ನಾನು ಇಸ್ರೇಲ್ಗೆ ಹೋಗಿ ಸಾಧಾರಣ ಒಂದು 10 ವರ್ಷ ಆಗ್ತಾ ಬಂತು. ಇವಾಗ ಮಧ್ಯದಲ್ಲಿ ನಾನು ಬರ್ತಿರುವಾಗ ಜಯಣ್ಣ ಅವರೊಮ್ಮೆ ಸಿಕ್ಕಿದಾಗ ಈ ಹೊಸರಡ್ಕ ಕ್ಷೇತ್ರದ ಪ್ರಶ್ನಾ ಚಿಂತನ ಮಾಡಿಕೊಂಡು ಹಾಗೆ ನಿಂತಿತ್ತು. ಅದೇನು ಪ್ರೋಸೆಸ್ ಆಗ್ತಿರ್ಲಿಲ್ಲ, ಆಗಬೇಕಾ ಅನ್ನೋಂಥದ್ದು ಎಲ್ಲರಿಗೂ ಇತ್ತು. ಜಯಣ್ಣ ಅವರು ಸಿಕ್ಕಿದಾಗ ನಾನು ಹೇಳಿದೆ ಅವ್ರ ಹತ್ರ, ಈ ಥರ ಒಂದು ನಮ್ಮ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಹೇಗೆ ಮಾಡೋದು, ನಾವು ಮಾಡೋ ಒಂದು ಮೀಟಿಂಗ್, ನಾನು ಏಪ್ರಿಲ್ ತಿಂಗಳಲ್ಲಿ ಬಂದವನು, ಹೇಗೆ ಮಾಡೋದು ಅಂತ ಅವರಲ್ಲಿ ನಾನು ಕೇಳ್ಕೊಂಡೆ. ಆಗ ಅವರು ಹೇಳಿದರು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಈಗ ಮಳೆಗಾಲ ಬಂತು, ಹೇಗೆ ಮಾಡ್ಬೋದೋ ಇಲ್ಲ ಅನ್ನುವಂಥ ಒಂದು ಇದರಲ್ಲಿತ್ತು, ಗೊಂದಲದಲ್ಲಿತ್ತು. ಆಮೇಲೆ ಏನಾಗಲಿ, ನಾವೆಲ್ಲರೂ ಒಟ್ಟು ಸೇರಿ ಒಂದು ಮೀಟಿಂಗ್ ಕರೆದು ಅದನ್ನು ಪ್ರೋಸೆಸ್ ಆಗ್ತದೆ ಇಲ್ವಂತ ನಾವೊಂದು ವಿಚಾರಿಸೋಣ, ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು. ಆಮೇಲೆ ಅಸಣ್ಣರಲ್ಲಿ ಬಳಿಗೆ ಹೋಗಿ ನಾವು ಪ್ರಶ್ನಾ ಚಿಂತನೆ ಎಲ್ಲ ಅವ್ರ ಹತ್ರ ವಿಚಾರವನ್ನು ಹೇಳ್ಕೊಂಡಾಗ ಅವರು ಒಪ್ಪಿದ್ರು. ಆಮೇಲೆ ಅದಕ್ಕೆ ಡೇಟ್ ಕೊಟ್ಟು ಕ್ಷೇತ್ರದ ಈಗ ದೇರಜೆ ಬೆಟ್ಟ ಏನಿದೆ ಅದು ಮುಂಚಿತವಾಗಿ ಆಗಬೇಕನ್ನುವಂಥ ಉದ್ದೇಶದಿಂದ ಇತ್ತು. ಅದನ್ನು ಖಂಡಿತವಾಗಿ ನಾವು ಒಂದು ಕಟ್ಟೆ ರೀತಿಯಲ್ಲಿ ಮಾಡಿ ಆಮೇಲೆ ಇದನ್ನು ವೈಭವ ರೀತಿಯಲ್ಲಿ ಮಾಡುವುದು ಅಂತ ಒಂದು ವಿಚಾರ ಇತ್ತು. ಅದು ದೈವ ಪ್ರೇರಣೆಯನ್ನ ಗೊತ್ತಿಲ್ಲ, ಅದು ನಾವು ಎನಿಸಿದ್ದಕ್ಕಿಂತ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಇಲ್ಲಿ ಪಡ್ಯಾರ ಬೆಟ್ಟು ಆ ಥರದ ಒಂದು ಬೆಟ್ಟ, ಅದು ದೊಡ್ಡ ಬೆಟ್ಟ. ಇದು ಕೂಡ ಅದು ಪಡ್ಯಾರ ಬೆಟ್ಟ, ಇದು ದೇರಜೆ ಬೆಟ್ಟ ಅಂತ 2 ಹೆಸರು, ಅದು ಒಂದಕ್ಕೊಂದು ಟ್ಯಾಲಿ ಬರ್ತಾ ಉಂಟು. ಈಗ ಅದು ಅದೇ ಥರದಲ್ಲಿ ನಮ್ಮ ಕೈಯಿಂದ ಆ ದೊಡ್ಡ ಸ್ಥಾನಮಾನದ ರೀತಿಯಲ್ಲಿ ಅದನ್ನು ಸಾನ್ನಿಧ್ಯವನ್ನು ನಾವೆಲ್ಲರೂ ಸೇರಿ ಅದನ್ನು ವಿಜೃಂಭಣೆಯಿಂದ ಈಗ ಮಾಡ್ತಿದ್ದೇವೆ. ಅದಕ್ಕೆ ನಾನು ಇಲ್ಲಿ ಇರುವಾಗಲೇ ಅದೆಲ್ಲ ನಮ್ಮ ಮೀಟಿಂಗೆಲ್ಲ ಕರೆಸಿ ಅದರ ಒಂದು ಹಣದ ವ್ಯವಸ್ಥೆಯನ್ನು ಮಾಡ್ತಾ ಅದು ಶಿಲಾನ್ಯಾಸ ಮಾಡಿ ನಾನು ಹೊರಗೆ ಹೋಗಿದ್ದೆ. ಆಮೇಲೆ ನಾನು ಇರಲಿಲ್ಲ ಅವಾಗ, ಇಲ್ಲಿ ಪ್ರತಿಷ್ಠೆ ಮಾಡಿ ಎಲ್ಲ ವೈಭವದಿಂದ 3 ವರ್ಷ ನಡೀತಾ ಬಂತು. ಇವಾಗ ಇಲ್ಲಿ ಫೌಂಡೇಶನ್ ಮತ್ತು ಗೋಡೆ ಮಾಡಿ ನಿಂತಿತ್ತು. ಆ ಸಂದರ್ಭದಲ್ಲಿ ನಮ್ಮ ದೇರಜೆ ಬೆಟ್ಟದ್ದು ಉತ್ಸವ ನಡೆಯುವ ಸಂದರ್ಭದಲ್ಲಿ ಮೀಟಿಂಗ್ ಕರೆದಾಗ ಅಲ್ಲಿ ನಾವು ವಿಚಾರ ಮಾಡಿದೆವು, ಇದನ್ನು ಕೂಡ ನಾವು ಮಾಡಬೇಕು, ಉತ್ಸವ ಮಾಡಿ ನಂತರ ಇದು ಹೊಸಡ್ಕದ್ದು ಕೂಡ ಆಗಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಇವರಲ್ಲೆಲ್ಲ ಕೇಳ್ಕೊಂಡಾಗ ಎಲ್ಲರೂ ಒಪ್ಪಿದ್ರು. ಮತ್ತು ಹೆಸರಣ್ಣರ ಬಳಿಗೆ ಹೋಗಿ ನಾವು ಸಮಯ, ನಮಗೆ ಡೇಟನ್ನು ಕೊಡಿ, ಡೇಟನ್ನು ಕೊಟ್ಕೊಂಡು ನಾವು ಮುಂದರ್ಸೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಪ್ಪಿಕೊಂಡು ತೀರ್ಮಾನಿಸಿ ಇದನ್ನು ಪ್ರೋಗ್ರೆಸ್ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಜವಾಬ್ದಾರಿಯನ್ನು ಎಲ್ಲರೂ ನಾವು ಒಗ್ಗಟ್ಟಿಂದ ನಾವು ಅದನ್ನು ನಿಭಾಯಿಸ್ತಾ ಬರ್ತಾ ಇದ್ದೇವೆ. ಒಂದೊಂದು ಜವಾಬ್ದಾರಿ ಒಬ್ಬೊಬ್ಬರಿಗೆ ಕೊಟ್ಟಿದ್ದೇವೆ. ಅದು ಎಲ್ಲರೂ ಅವರವರ ಜವಾಬ್ದಾರಿ ಕೆಲಸಗಳನ್ನು ಅವರವರು ಒಳ್ಳೆಯ ಶಿಸ್ತು ಅಚ್ಚುಕಟ್ಟಿನಿಂದ ಮಾಡಿದ್ರಿಂದ ಇದು ಆಗ್ತಾ ಬರ್ತಾ ಇದೆ. ಆದ್ದರಿಂದ ನಮಗೆ ಅನಿಸ್ತಾ ಇದೆ, ಇದು ಖಂಡಿತವಾಗಿಯೂ ಈ ಥರ ಆಗ್ತದೆ ಅನ್ನುವಂಥ ಇದು ವಿಚಾರ ನಮ್ಗೆ ಇರಲಿಲ್ಲ. ಜಯಣ್ಣ ಅವರು ಹೇಳ್ತಾ ಇದ್ರು, ಹೇಗೆ ಆಗ್ಬೋದೋ ಇಲ್ಲ, ಈ ಥರದೆಲ್ಲ ಅಭಿಪ್ರಾಯ ಬರ್ತಾ ಉಂಟು, ಹೇಗೆ ಮಾಡೋದು, ನಾವು ನಮ್ಮಲ್ಲಿ ದುಡ್ಡಿಲ್ಲ, ಏನು ಮಾಡೋದು, ಸಮಯ ಇಲ್ಲ ಅಂತ. ಆದರೆ ದೈವ ಪ್ರೇರಣೆಯಿಂದ ನಾವು ಏನೇ ಇರಲಿ, ನಾವು ಎಷ್ಟು ನಮ್ಮಿಂದ ಆಗ್ತದೆ, ಒಂದು ಮರ ಎಲ್ಲ ಸೆಟ್ ಮಾಡಿ ಹಂಚು ಹಾಕಿ ಒಂದು ಸಿಂಪಲಲ್ಲಿ ಸಾರಣೆ ಮಾಡಿ ಒಂದು 4 ಜನ ಭಟ್ರವನ್ನು ಕರೆದುಕೊಂಡು ಅದನ್ನು ಪ್ರತಿಷ್ಠೆ ಮಾಡಿ ಆಮೇಲೆ ನೇಮೋತ್ಸವ ಮಾಡೋದು ಸಿಂಪಲ್ನಲ್ಲಿ. ಅದು ದೊಡ್ಡ ವಿಚಾರ ಬೇಡ, ಅನುಕೂಲ ಕೂಡಿ ಬಂದರೆ ವೈಭವ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಇಳಿದಿದ್ದೇವೆ. ಇವಾಗ ನಮಗೆ ಅನಿಸ್ತಾ ಇದೆ, ಇದು ಎಲ್ಲರ ಸಹಕಾರ ಇದೆ. ಮಾನ್ಯ ನಮ್ಮ ರಕ್ಷಿತರು ಮುಖ್ಯವಾಗಿ ಅವರಲ್ಲಿ ಕೇಳ್ಕೊಂಡು ಅವರು ಹೇಳಿದರು, ನನ್ನಿಂದ ಏನಾಗಬೇಕು ಹೇಳಿ ಅಂತ. ಆವಾಗ ನಮ್ಗೆ ಅನಿಸ್ತು, ಅವರಿಗೆ ಊಟದ ವ್ಯವಸ್ಥೆ ಮತ್ತು ಎಲ್ಲ ಮನೋರಂಜನಾ ಕಾರ್ಯಕ್ರಮದ ವ್ಯವಸ್ಥೆ ಏನಾಗಬೇಕು ಅದೆಲ್ಲ ನನ್ನಿಂದ ಏನು ಹೆಲ್ಪ್ ಆಗಬೇಕು ನಾನು ಮಾಡ್ತೇನೆ, ಎಲ್ಲ ಜನರನ್ನು ಸೇರಿಸ್ಕೊಂಡು ಮಾಡ್ತೇನೆ ಅಂತ ಅವರು ಒಪ್ಪಿದ್ದಾರೆ. ಹಂಚಿನ ವ್ಯವಸ್ಥೆನೂ 8,000 ಹಂಚನ್ನು ಅವರೇ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಜವಾಬ್ದಾರಿ ಹೊತ್ಕೊಂಡು ಅವರು ಆ ಜವಾಬ್ದಾರಿಯನ್ನು ಹೊತ್ಕೊಂಡಾಗ ನಮಗೂ ಧೈರ್ಯ ಬಂತು. ಮತ್ತು ನಮ್ಮ ಹೇಮರಾಜರವರು, ಜಯಣ್ಣವರು ಎಲ್ಲರೂ ಮುಂದಿನ ಒಂದು ಅಪಧೈರ್ಯದಲ್ಲಿ ಇದ್ದ ಅಂಥವರು ನಾವೆಲ್ಲ ಈಗ ಧೈರ್ಯ ತಗೊಂಡು ಈ ಧೈರ್ಯ ತಗೊಳ್ಳಿಕ್ಕೆ ಪ್ರೇರಣೆ ಏನಂತಂದರೆ ನಮ್ಮ ದೈವ, ನಮ್ಮ ಇಲ್ಲಿನ ಕ್ಷೇತ್ರದ ಸಾನ್ನಿಧ್ಯದ ದೈವಗಳು. ಎಲ್ಲ ಜನರು ಒಂದು 10,000 ಕೊಡುವವರು 20,000 ಕೊಡ್ತಾ ಇದ್ದಾರೆ.
50,000 ಕೊಡೋರು 1 ಲಕ್ಷ ಕೊಡ್ತಾ ಇದ್ದಾರೆ, ಹಾಗೆ 1 ಲಕ್ಷ ಕೊಡೋರು 2 ಲಕ್ಷ, ಈ ಥರದ ಒಂದು ಅದು ಏನೋ ಗೊತ್ತಿಲ್ಲ ನಮಗೆ. ಅದು ಎಲ್ಲ ಆ, ಈಗ ನಮಗೆ ಸಹಾಯ ಆಗ್ತಾ ಇದೆ. ಆದ್ದರಿಂದ ಎಷ್ಟು ಮುಂದುವರೆದಿದೆ. ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಜನರ ಒಂದು ದೇಣಿಗೆಯಿಂದಲೇ ಎಷ್ಟು ನಡೀತಾ ಇದೆ. ಆದ್ದರಿಂದ ನಮಗೆ ಖಂಡಿತ ಒಳ್ಳೆಯ ರೀತಿಯಲ್ಲಿ ಆಗ್ಬೋದು. ಇದಕ್ಕೆ ಸಹಕಾರ ನಿಮ್ಮೆಲ್ಲರ ಪತ್ರಕರ್ತರದು ಪ್ರಚಾರನೂ ಬೇಕಾಗ್ತದೆ. ಎಲ್ಲರೂ ನಿಮ್ಮದು ಸಹಕಾರ ಇರಲಿ. ಒಳ್ಳೆಯ ಒಂದು ವೈಭವ ರೀತಿಯಲ್ಲಿ ನಡೆಯುವಂಥ ಈ ಒಂದು ಕ್ಷೇತ್ರ ಸಾನ್ನಿಧ್ಯದ ಒಂದು ಪ್ರತಿಷ್ಠೆ ಹಾಗೂ ಎಲ್ಲ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಆಗಲಿ. ಈ ಊರಿಗೆ ಒಂದು ಕ್ಷೇಮ ಆಗಲಿ. ಆಮೇಲೆ ನಾವೇನು ಶಾಶ್ವತರಲ್ಲ, ಮನುಷ್ಯರು ಏನಿದ್ರು ನಾವು ಮಾಡ್ತೇವೆ, ನಾಳೆ ಹೋಗ್ತೇವೆ, ನಾಳೆ ಇರ್ತವೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಮಾಡುವಂಥ ಕೆಲಸ ಅದು ಶಾಶ್ವತವಾಗಿ ನೆಲೆ ನಿಂತು ನಾಳೆ ಮುಂದಿನ ಪೀಳಿಗೆಗೆ ಅದು ಒಂದು ಒಳ್ಳೆಯ ಒಂದು ದೈವಾನುಗ್ರಹ ಕೊಡುವಂಥ ಕ್ಷೇತ್ರವಾಗಿದ್ದು ಅದು ಬೆಳಗಲಿ. ನಮ್ಮೆಲ್ಲರ ಒಂದು ಈ ಕ್ಷೇತ್ರದ ಸಾನ್ನಿಧ್ಯದ ಈ ಕೆಲಸದಲ್ಲಿ ನಾವು ಪಾಲ್ಗೊಳ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ದಯವಿಟ್ಟು ಎಲ್ಲರೂ ನಮ್ಮ ಏನು ಇದನ್ನು ನ್ಯೂಸನ್ನು ಕೇಳ್ತಾರೋ ಎಲ್ಲರೂ ಬಂದು ಇಲ್ಲಿ ಆ ಗಂಧ ಪ್ರಸಾದ ಸ್ವೀಕರಿಸ್ತಾ ನಮ್ಮೆಲ್ಲರಿಗೆ ಸಹಾಯವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೀನಿ. ಚಾಮುಂಡಿ ದೇವಸ್ಥಾನ ಮತ್ತು ಬ್ರಹ್ಮಬೈದರ್ಕಳ ಗರಡಿ ಮರೋಡಿ ಪೊಸರಡ್ಕ ವೇದಿಕೆಯಲ್ಲಿರುವ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಒಂದೇ ಮಾತಿನಲ್ಲಿ ವಂದಿಸುತ್ತಾ, ಹಾಗೂ ಪತ್ರಿಕಾ ಮಿತ್ರರು ನಮ್ಮ ಎಲ್ಲ ಮಿತ್ರರನ್ನು ಒಂದೇ ಮಾತಿನಲ್ಲಿ ವಂದಿಸುತ್ತಾ, ಈ ಪೊಸರಡ್ಕ ಗರಡಿಯ ಬ್ರಹ್ಮಕಲಶೋತ್ಸವಕ್ಕೆ ಇನ್ನು 7 ದಿನಗಳು ಖಾಲಿ, ಕೆಲವೇ ದಿನಗಳು ಬಾಕಿ ಇದೆ. ಆದಷ್ಟು ನಮ್ಮ ಎಲ್ಲ ಕೆಲಸಗಳು ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಇದೆ. ಅದರ ವಿಶೇಷವಾಗಿ ನಮ್ಮ ಇಲ್ಲಿ ಒಂದು ಮಾತನ್ನ ಇಲ್ಲಿಗೆ ವಿಶೇಷವಾಗಿ ನಮ್ಮ ಈ ಪೊಸರಡ್ಕ ಕ್ಷೇತ್ರದಲ್ಲಿ ಗ್ರಾಮದ 330 ಮನೆಗಳಿಗೆ ಉಚಿತವಾಗಿ ಕಲಶ ನೀಡುವ ವಿಶೇಷವಾದ ಒಂದು ಯೋಜನೆಯನ್ನು ನಮ್ಮ ಸಮಿತಿಯವರು ವಹಿಸಿದ್ದೇವೆ. ಅದಕ್ಕೆ ಎಲ್ಲ ಮನೆಗಳಿಗೆ ವಿಶೇಷವಾಗಿ ಒಂದೊಂದು ಕಲಶ ಉಚಿತವಾಗಿ ನಮ್ಮ ಸಮಿತಿಯ ವತಿಯಿಂದ ಪ್ರಸಾದದ ರೂಪದಲ್ಲಿ ನೀಡಬೇಕು ಅಂತೇಳಿ ವಿಶೇಷವಾಗಿ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಹಾಗೂ ಉಪಹಾರದ ವ್ಯವಸ್ಥೆ, ನಮ್ಮ ಇಲ್ಲಿ ತಾಲೂಕಿನಲ್ಲಿ ಉಪಹಾರದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಎಲ್ಲೂ ಆಗದ ರೀತಿಯಲ್ಲಿ ಆಗಬೇಕು ಅಂತ ನಮ್ಮ ಅಧ್ಯಕ್ಷರ ಪ್ರೇರಣೆಯಿಂದ ಅದು ತುಂಬ ವಿಜೃಂಭಣೆಯಿಂದ ನಡೀತಿದೆ. ಹಾಗೆ ಎಲ್ಲರೂ ಇದರ ಸವಿಯನ್ನು ಸವಿಬೇಕು ಅಂತೇಳಿ, ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿಸುತ್ತಾ, ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕಾ ಮಿತ್ರರು ಹೆಚ್ಚಿನ ಪ್ರಚಾರವನ್ನು ನೀಡಿ ಸಹಕರಿಸಬೇಕಾಗಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಾನು ಹೇಳಿದ್ನಲ್ಲ, ಬಹಳ ವಿಶೇಷವಾದ ಒಂದು ಗರಡಿ ಕ್ಷೇತ್ರ. ಈ ಗರಡಿ ಕ್ಷೇತ್ರ ಕಾಲಗರ್ಭದ ಒಳಗೆ ಸೇರ್ಕೊಂಡಿತ್ತು. ಈಗ ನೀವು ಎಲ್ಲೇ ಕೇಳಿದ್ರು 66 ಗರಡಿ 33 ತಾವು ಅಂತ ಎಲ್ಲ ನುಡಿಗಟ್ಟಲ್ಲಿ ಹೇಳುವಂಥದ್ದು. ಹೊಸದಾಗಿ ತುಂಬಾ ಗರಡಿಗಳು ಬಂದಿರ್ಬೋದು, ಆದ್ರೆ 66 ಗರಡಿಯಲ್ಲಿ ಯಾವುದು ಮೂಲ ಇದೆ, ಯಾವ ಪುಸ್ತಕ ತೆಗೆದು ನೋಡಿ, ಯಾವ ಸಂಶೋಧನೆ ತೆಗೆದು ನೋಡಿ, ಹೊಸರಡ್ಕ ಗರಡಿಯ ಉಲ್ಲೇಖ ಇದೆ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಒಂದೇ ಗ್ರಾಮದಲ್ಲಿ 2 ಗರಡಿ, ಹೊಸರಡ್ಕರು ಇದೆ, ಎಲ್ಲಾರ್ಗೊಳ್ಳಿ ಗರಡಿ ಅಂತ ಇದೆ. 2 ಗರಡಿಗಳು ಬಹಳ ಪ್ರಾಮುಖ್ಯವಾದಂತ ಗರಡಿಗಳು. ಬೆಳ್ತಂಗಡಿಯಲ್ಲಿ ಇಂಥ ಒಂದು ವಿಶಿಷ್ಟವಾದ ಗರಡಿ ಆಚರಣೆ ನಿಮಗೆ ಅವ್ರು ಹೇಳ್ದಾಗೆ 97ರವರೆಗೂ ಬಹಳ ವಿಜೃಂಭಣೆ. ಅವರು ಕೆಲವು ಕಥೆಗಳನ್ನು ಹೇಳ್ತಾರೆ. ಒಂದು ಬ್ರಹ್ಮಕಲಶದಲ್ಲಿ ಸೈಕಲ್ ಬಿಟ್ಟು ಹೋಗಿರೋರು ಜಾತ್ರೆಗೆ ಅಂತೆಲ್ಲ ಬಹಳ ಅವರ ನೆಕ್ಸ್ಟ್ ಇಂಟರ್ವ್ಯೂ ಇದ್ರೆ ಹೇಳ್ತಾರೆ. ಅವರು ಉಜಿರಿಯಿಂದ ಆನೆ ಬಂದು ಇಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮತ್ತೆ ಅರಸರು ಬಂದು ಒಳ್ಳೆಯ ವೈಭವಯುತವಾಗಿ ಎಲ್ಲ ಕಡೆಯಿಂದಲೂ ಬರ್ತಾ ಇದ್ರು. ಬೇರೆ ಗರಡಿ ಎಲ್ಲ ಸ್ವಲ್ಪ ಬೆಟ್ಟದ ಮೇಲೆ ಇರುತ್ತೆ, ಜನ ಸೇರ್ಲಿಕ್ಕೆಲ್ಲ ಕಷ್ಟ. ಆದ್ರೆ ಅಂತ ಕಾಲಘಟ್ಟದಲ್ಲಿ ಗರಡಿ ಮಾಡಿ, ಜಾಗವನ್ನ ಗರಡಿ ಹೆಸರಲ್ಲಿ ಮಾಡಿ, ಇಷ್ಟೆಲ್ಲ ಕೆಲಸವನ್ನ ಹಿರಿಯರು ಮಾಡಿದ್ದಾರೆ. ಇಲ್ಲಿ ನಮ್ಮ ಪಿಲಿಬಂಡಿ ಏನು ಹಿಂದೆ ಉಪಯೋಗ ಮಾಡಿದ ಆ ಪಿಲಿಬಂಡಿ ಕೂಡ ಇದೆ, ಕೊಡಿಮರ ಇತ್ತು, ಇದೆಲ್ಲ ವ್ಯವಸ್ಥೆ ಇದ್ದಂತ ಗರಡಿ. ಕಾರಣಾಂತರಗಳಿಂದ ಕಾಲಗರ್ಭದಲ್ಲಿ ಅದು ಒಳಗಡೆ ಹೋಗಿತ್ತು. ಈಗ ಮತ್ತೆ ಪ್ರಪ್ರಥಮ ಬಾರಿಗೆ 97ರ ನಂತರ ಇಲ್ಲಿ ಗಗ್ಗರದ ಶಬ್ದ ಮತ್ತೆ ಕೇಳುತ್ತೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಅದೇ ರೀತಿ ನಮ್ಮ ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರಾದಂಥ ರಕ್ಷಿಸಿರಾಮ್ರವರೇ, ಅದೇ ರೀತಿ ಜಯವರ್ಮ ಹುಣ್ಣು ಅಧ್ಯಕ್ಷರು ಆಡಳಿತ ಸಮಿತಿಯವರೇ, ಗೌರವಾಧ್ಯಕ್ಷರಾದಂಥ ಹೇಮರಾಜ್ ಕೆ ಅವರೇ, ಅದೇ ರೀತಿ ಆದಿತ್ಯ PK, MS ಪೂಜಾರಿ ಅವರೇ, ನಾರಾಯಣ್ ಪೂಜಾರಿ, ಶೀತಲ್ ಕುಮಾರ್ ಜೈನ್ರವರೇ, ಅದೇ ರೀತಿ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರೇ ಹಾಗೂ ಈ ಊರಿನ ಪರಮ ಭಕ್ತರೇ. ಬಹುಶಃ ನಮ್ಮ ತುಳುನಾಡಿನಲ್ಲಿ ಕೇವಲ ತುಳುನಾಡಿನ ಪ್ರತಿಯೊಂದು ಮಣ್ಣು ಸಹ ದೈವದ ಒಂದು ಶಕ್ತಿ ಇದೆ. ಅಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳಿದ್ರೆ ಈ ಪೊಸರಡ್ಕ ಕ್ಷೇತ್ರ. ಹಲವಾರು ವರ್ಷಗಳಲ್ಲಿ, ಬಹುಶಃ 28 ವರ್ಷಗಳಿಂದ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇತ್ತು. ಕಾಲಘಟ್ಟದಲ್ಲಿ
ದೈವಗಳ ಮುನಿಸೋ ಅಥವಾ ಮನುಷ್ಯರ ಮುನಿಸೋ ಗೊತ್ತಿಲ್ಲ, ಏನೋ ಒಂದು ನಿಂತು ಹೋಯಿತು. ಆ ನಂತರ 28 ವರ್ಷದ ನಂತರ ಪುನಃ ದೈವಗಳು ನಮಗೆಲ್ಲ ಪ್ರೇರಣೆಯನ್ನ ಕೊಟ್ಟು ಎಲ್ಲರನ್ನ ಬಡಿದೆಬ್ಬಿಸುವಂತ ಒಂದು ಕಾರ್ಯವನ್ನ ದೈವಗಳೇ ಮಾಡಿದ್ದಾವೆ. ಹಾಗಾಗಿ ನಾವು ಈಗಾಗಲೇ 28 ತಾರೀಕಿನಿಂದ 1ನೇ ತಾರೀಕಿನ ತನಕ ನಿರಂತರವಾಗಿ ಇಲ್ಲಿ ಬ್ರಹ್ಮ ಕುಂಭಾಭಿಷೇಕದ ಎಲ್ಲ ಸಕಲ ಕಾರ್ಯಗಳು ನಡೀಲಿಕ್ಕೆ ಇದೆ. ಎಲ್ಲ ಸಿದ್ಧತೆಗಳೊಂದಿಗೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಊರಿನ ಎಲ್ಲ ಪರಮ ಭಕ್ತರು, ಅದೇ ರೀತಿ ಪರ ಊರಿನ ಎಲ್ಲ ಭಕ್ತರು ಈ ಒಂದು ಬ್ರಹ್ಮ ಕುಂಭಾಭಿಷೇಕದಲ್ಲಿ ಭಾಗವಹಿಸುವುದರೊಂದಿಗೆ ಆ ದೈವದ ಕೃಪೆಗೆ ಪಾತ್ರರಾಗುವುದರೊಂದಿಗೆ ಅದರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಮುಂದಕ್ಕೆ ಈ ಕ್ಷೇತ್ರ ಇನ್ನಷ್ಟು ಬೆಳೆದುವಾಗಿ ಮಾಡುವಲ್ಲಿ ನಮ್ಮೆಲ್ಲರ ಸಹಕಾರವನ್ನ ಯಾಚಿಸುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.